ಕೊಟ್ಟೂರು ಶಿವನ ದೇವಸ್ಥಾನ ವಿಶೇಷ. ಕೇವಲ 28 ದಿವಸ ಮಾತ್ರ ಈ ಒಂದು ಏನು ನಾವಿದ್ದೇವೆ. ಈ ವಿಷಯ ಅಂದರೆ ದಕ್ಷ ಮಹಾರಾಜ. ದಕ್ಷ ಗೊತ್ತಿರುತ್ತೆ ನಿಮಗೆ, ಸಾಮಾನ್ಯವಾಗಿ ಸನಾತನ ಧರ್ಮದಲ್ಲಿ ದಕ್ಷ ಪ್ರಜಾಪತಿ. ಆ ಪ್ರಜಾಪತಿ ಯಜ್ಞ ಮಾಡಿದಂಥ ಸ್ಥಳ ಮತ್ತು ಶಿವನಿಗೆ ಅವಮಾನವಾದಾಗ ಸತಿ ಇಲ್ಲಿ ಸಹಗಮನ ಮಾಡಿದಂಥ ಸ್ಥಳ ಮತ್ತು ಶಿವ ಕೋಪಾಗ್ನಿಯಲ್ಲಿ ವೀರಭದ್ರ ದಕ್ಷಿಣ ಸಂಹಾರ ಮಾಡಿದಂಥ ಸ್ಥಳ ಇದು. ಅದರ ಮಹಾ ಪುಣ್ಯಕ್ಷೇತ್ರ ಇದು. ವರ್ಷಕ್ಕೆ ಒಂದು ಸಾರಿ 12 ತಿಂಗಳಲ್ಲಿ ಈ ಒಂದು ತಿಂಗಳಲ್ಲಿ ಮಾತ್ರ ಜುಲೈ 4ಕ್ಕೆ ಮುಗಿಯುತ್ತೆ. ಇದು ಜೂನ್ 10ರಿಂದ ಜುಲೈ 4ಕ್ಕೆ 28 ದಿನ ಮಾತ್ರ ಇಲ್ಲಿದ್ದು ಅಕ್ಕರೈ ಮತ್ತೊಂದು ಇಕ್ಕರೈ ಅಂತಕ್ಕಂಥ 2 ಸ್ಥಳಗಳು. ಅಂದರೆ ಇಲ್ಲಿ 28 ದಿವಸ, ಇನ್ನು 11 ತಿಂಗಳು ಮುಂದೆ ಇರತಕ್ಕಂಥ ಅರ್ಧ ಕಿಲೋಮೀಟರ್ನಿಂದ ಅಲ್ಲಿ ಸದಾ ನೆಲೆಸಿರ್ತಾನೆ ಅಂತಕ್ಕಂಥ ಅಂಶದಲ್ಲಿ ಈ ಒಂದು ಸನಾತನ ಧರ್ಮ ಅಥವಾ ಜನಗಳ ನಂಬಿಕೆ ಅಥವಾ ಹಿಂದೂ ಧರ್ಮದಲ್ಲಿ ಶಿವನಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. 12 ಲಿಂಗಗಳು ಎಷ್ಟೆಲ್ಲ ಇದೆ, ಆ ಎಲ್ಲ 12 ಲಿಂಗಗಳಿಗಿಂತ ಮಹಾಶ್ರೇಷ್ಠವಾದಂಥ ಸ್ಥಳ. ಈ ಒಂದು ಸಮಯದಲ್ಲಿ ಇಲ್ಲಿ ಶಿವನ ದರ್ಶನ ಮಾಡಿದ್ರೆ ಭಾಳ ಪುಣ್ಯ ಸಿಗುತ್ತೆ ಅಂತಕ್ಕಂಥ ಅಂಶವನ್ನು ನಾನು ನಿಮಗೆಲ್ಲ ತಿಳಿಸಿ ಹೇಳ್ತಾ ಇದ್ದೇನೆ. ನನಗೆ ಬಂದ ಒಂದು ಮಾಹಿತಿ ಪ್ರಕಾರ ಇವತ್ತು ನಾನು ಒಂದು ದೇವರ ದರ್ಶನ ಮಾಡಿದ್ದೇನೆ ಮತ್ತು ಇಲ್ಲಿ ಶಕ್ತಿ ಅಮ್ಮನ ಒಂದು ಏನು ಜ್ಯೋತಿ ಬೆಳೀತಾ ಇದೆ, ಈ ಜ್ಯೋತಿಯು ಅಮ್ಮನ ಒಂದು ಸ್ವರೂಪ ಅಂತ ಇಲ್ಲಿ ಪ್ರತೀತಿ ಇದೆ. ಅದನ್ನು ಅಮ್ಮನ ದರ್ಶನ ಮಾಡಿ ಒಂದು ಶಿವನ ದರ್ಶನ ಮಾಡಿ ನಾವು ಬಂದಿದ್ದೇವೆ. ಲಕ್ಷಾಂತರ ಜನ ಇಲ್ಲಿ ಬಂದು ಈ ದರ್ಶನ ಮಾಡ್ತಾ ಇರೋದ್ರಿಂದ ಈ ನದಿ 24 ಗಂಟೆ ಹರಿತಾ ಇರುತ್ತೆ. ಈ ನದಿಯಲ್ಲೂ ಸಹ ನಾವು ನೀರಿಗೆ ಸ್ನಾನ ಮಾಡಿದ್ರೆ ಭಾಳ ಮೋಕ್ಷಪ್ರದ, ಪುಣ್ಯಪ್ರದ ಮತ್ತು ಒಂದು ಸದ್ಗತಿ ಸಿಗುತ್ತೆ ಅಂತ ಉಲ್ಲೇಖ ಇದೆ. ಆದ್ದರಿಂದ ಕ್ಷೇತ್ರ ದರ್ಶನ ಪಾಪನಾಶನ ಅಂತಕ್ಕಂಥ ಅಂಶದಲ್ಲಿ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಬಂದು ಶಿವನ ದರ್ಶನ ಮಾಡಿ ಬಂದಿದ್ದೇವೆ. ತಾವು ಸಹ ಮುಂದೆ ಭವಿಷ್ಯದಲ್ಲಿ ಇದರ ಅಂಶವನ್ನು ತಿಳ್ಕೊಂಡು ನೀವು ಸಹ ಇದರಲ್ಲಿ ಭಾಗವಹಿಸಿ ಈ ಒಂದು ಗುರುವೇ ಇವತ್ತು ಗುರುವಾರ, ಗುರುವೇ ಸರ್ವಲೋಕಾನ ವಿಸಿದೇ ಭಾವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಿಯೇ ನಮಃ ಅಂತ ಈ ದಕ್ಷಿಣಮೂರ್ತಿಯ ಸ್ವರೂಪನಾದಂಥ ಶಿವನಿಗೆ ನಮಸ್ಕರಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜ್ಯೋತಿ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಇಲ್ಲಿ ಇರ್ತಕ್ಕಂಥ ಕಲ್ಲುಗಳನ್ನು ತಗೊಂಡು ಇದು ಉಳಿದಾಗ ವಿಭೂತಿ ಅಂಶ ಬರುತ್ತೆ. ಅದನ್ನು ಧರಿಸ್ಕೊಬೋದು ನೋಡಿ. ವಿಭೂತಿ ಅದರಿಂದ ಈ ಕಲ್ಲಿನ ಉದ್ಯೋಗದಿಂದ ವಿಭೂತಿ ಅಂಶ ಬರೋದ್ರಿಂದ ನೋಡಿ ಈ ರೀತಿ ಧರಿಸ್ಕೊಬೋದು. ಇಲ್ಲಿನ ವಿಶೇಷತೆ, ಇಲ್ಲಿರ್ತಕ್ಕಂಥ ಕಲ್ಲುಗಳ ವಿಶೇಷತೆ ವಿಭೂತಿ ಅಥವಾ ಗಂಧ ಅಥವಾ ರಕ್ತಚಂದನ ಅಂತಕ್ಕಂಥ ಒಂದು ದ್ರವ ಇಲ್ಲಿ ಉತ್ಪತ್ತಿಯಾಗುತ್ತೆ. ಅದನ್ನ ಬಹಳ ವಿಶೇಷವಾದ ಸ್ಥಳ ಇದು. ಅದನ್ನ ತಾವೆಲ್ಲ ಇಲ್ಲಿ ಬಂದು ಭಾಗವಹಿಸಿ ಇದರ ದರ್ಶನ ಪಡೆದು ನೀವು ಭಾಗ್ಯಶಾಲಿಗಳಾಗಬೇಕು ಅಂತ ಕೇಳ್ಕೊಳ್ತೇನೆ. Está bárbaro.